The explanation of scientists will be helping you. ಮತ್ತೆ ಅದನ್ನ ಪುಡಿ ಮಾಡಿ ಅದರಿಂದ ಬಾತ್ ತಯಾರಿಸಿದ್ರು. ಸೊ ಇದು ತುಂಬ ಹೆಲ್ದಿ ಬಾತು. ಟೀ ಕಾಫಿಯಿಂದ ಇದು ತುಂಬ ಉತ್ತಮವಾದಂಥ ಒಂದು ಪಾನೀಯ. ಸೊ ಇದರಿಂದ ನಾವು ಶುರು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೀವು ಈಗ ಈ ಪಾನೀಯ ಕುಡಿದ ನಂತರ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಅಂದ್ಕೊಂಡಿದ್ದೀರ ಅಂತ ಭಾವಿಸ್ತಾ ನಿಧಾನಕ್ಕೆ ಹೋಗೋಣ. ಮಕ್ಕಳು ಕೂಡ ಇದ್ದಾರೆ, ಸ್ವಲ್ಪ ಹೋಗೋಣ. ಸ್ವಲ್ಪ ಎದುರುಗಡೆ ನೀವು ನೋಡಿದ್ರಿ ರೈತ ಸಂತೆ. ಸೊ 4ನೇ ಪ್ರತಿ ಬ್ಯಾಕ್ ಸೈಡ್ ನೋಡ್ಬೋದು. ಇಟ್ ಇಸ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಲ್ಯಾಬ್. ಸೊ ಹೋಗೋಣ. 1388 ಎಕರೆ ಇದೆ. ಅಷ್ಟು ಇದ್ರ ಮೇಲೆ ಬಿದ್ದಂಥ ಮಳೆನ ನಾವು ಇಲ್ಲಿ ಯೂಸ್ ಮಾಡಕ್ಕೆ ಬಿಡೋದಿಲ್ಲ. ಅಲ್ಲಲ್ಲಿ ಒಟ್ಟು 27 ಕೃಷಿ ಹೊಂಡಗಳನ್ನು ಮಾಡಿದ್ದೇವೆ. ಈ ಥರದ್ದು ದೊಡ್ಡ 3 ಹೊಂಡ ಇದ್ದಾವೆ. ಸೊ ಬಿದ್ದಂಥ ನೀರು ಸರಾಗವಾಗಿ ನಿಧಾನಕ್ಕೆ ರೀತ ಹೋಗಿ, ಯಾಕೆಂದ್ರೆ ನೀವು ನೋಡ್ಬೋದು ಬರ್ತಾ ಎಲ್ಲಿಗೆ ಇದ್ದಕ್ಕಿದ್ದಂಗೆ ಓಡೋದು. 87% ಜನ 87% ಆಫ್ ಟೋಟಲ್ ಫಾರ್ಮರ್ಸ್ ಆರ್ ಹ್ಯಾವಿಂಗ್ ಲೆಸ್ ದ್ಯಾನ್ 2 acres. ಇಫ್ ಎ ಫ್ಯಾಮಿಲಿ ಇಸ್ ಹ್ಯಾವಿಂಗ್ 4 or 5 members ಈಸಿಲಿ ಗೋ. ದಯವಿಟ್ಟು ಎಣ್ಣೆ ಕಾಳನ್ನ ಮಿಕ್ಸರ್ ಮಾಡಿ ತಿನ್ನೋದ್ರ ಮುಂದೆ ಆಗ್ಲಕ್ಕೆ ಕೊಡ್ತೇನೆ. ಇದ್ರ ಜೊತೆಗೆ ಖನಿಜಾಂಶಗಳು ತಮಗೆಲ್ಲ ಗೊತ್ತಿದೆ. ಕಬ್ಬಿಣ ಇರಬೇಕು, ಸತು ಇರಬೇಕು, ತಾಮ್ರ ಇರಬೇಕು. ಇವೆಲ್ಲ ಸಣ್ಣ ರೂಪದಲ್ಲಿ 7 ಪೋಷಕಾಂಶ. ನಾವೆಲ್ಲ ನೋಡ್ಬೋದು ಮುಸ್ಕಿನ ಜೋಳ, ಇವೆಲ್ಲ C4 ಪ್ಲಾಂಟ್ಸ್. C3 ಅಂದ್ರೇನು? ಯಾವ ಕೆಳಗಡೆ ಹೋಗ್ತವೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ತಗೊಳ್ತವೆ. ಬದನೆ ಇರ್ಬೋದು, ಇವೆಲ್ಲ ತರಕಾರಿ ಬೆಳೆಯಲ್ಲಿ ತಗೊಂಡ್ರೆ ಅವೆಲ್ಲ C3 ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಹಿಂಗೆ PC ಡ್ರಿಪ್ ಅಂತ. ಅದೇ ಪ್ರೆಷರ್ ಕಂಪೆನ್ಸೇಟೆಡ್ ಡ್ರಿಪ್ ಯೂಸ್ ಮಾಡಿದ್ರೆ ಉದ್ದಕ್ಕೆ ಹಾಕ್ಬೋದು, ಬಟ್ ಯಾರು ಹಾಕೋದಿಲ್ಲ. ಹಾಗಾಗಿ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಮೆಟೀರಿಯಲ್ ಬೇಕು. ಸೊ ಇದು ರೆಸಿಸ್ಟೆನ್ಸ್ ಮೇಲೆ ವರ್ಕ್ ಆಗುತ್ತೆ. ತಮಗೆ ಗೊತ್ತಿದೆ, ಇಲ್ಲ ಓದ್ಕೊಳ್ಳಿ. ಕೆಲವೊಂದು ಸೆಕ್ಷನ್ ಮೇಲೆ ವರ್ಕ್ ಆಗುತ್ತೆ. ಅದು ಪಾಪ ನಾಟಿ ಎಲ್ಲ ಕಟ್ಟಲ್ಲ. ಈಗ ಚಿನ್ನು ಮರಿ ಅಂತ ಅದು ಚಿನ್ನು ಮರಿ ಮುಟ್ಕೋದು ಯಾವ್ದು ಹಬ್ಬ ಒಳ್ಳೆ ಜಾಸ್ತಿ ಕೊಟ್ಟು ಕಡಿಮೆ ಕೊಟ್ಟು ಏನಾದರೂ ಆ ಥರ ಸರ್, ಕಚ್ಚುವ ಜೇನು ಕಚ್ಚದೇ ಇರುವ ಜೇನು ಬಗ್ಗೆ ಹೇಳ್ತೀರಾ ಸರ್? ಸ್ಟಿಂಗ್ ಮಾಡೋದು, ಕಚ್ಚೋದು ಬೇರೆ. ಕಚ್ಚೋದು ಅಂದ್ರೆ ನಾವು ಕೆಟ್ಟಿಗೆ ಸಣ್ಣ ಕುದುರೆ ಇದ್ರದ್ದು ಸ್ಟಿಂಗ್ಲೆಸ್ ತಿಂತಾರೆ. ಅದು ಬಾಯಲ್ಲಿ ಮಾಡುತ್ತೆ, ಅದ್ರದ್ದೇನು ಪಾಯ್ಸನ್ ಇರೋದು. ಇದರಲ್ಲಿ ಪಾಯ್ಸನ್ ಇರುತ್ತೆ. ಇದು ಕಚ್ಚೋದಿಲ್ಲ. ಸ್ವಾಗತ ಬಯಸ್ತಾ ಅವರು ನಮ್ಮ ಜೊತೆ ಈಗ ಮುಂದಿನ ಸ್ಪಾಟಿಗೆ ನಮ್ಮ ಜೊತೆ ಅವರು ವಾಸಲ್ಲಿ ಬರ್ತಾ ಇದ್ದಾರೆ. ಏನೇ ಅವ್ರ ಚರ್ಚೆ ಮಾಡಬೇಕು ಅಂದರೆ ಸರ್, ಈಗ ನಮ್ಮಲ್ಲಿ ಪೌಷ್ಟಿಕ ಲಡ್ಡು ಆಗಿಲ್ಲ ಅನ್ಸುತ್ತೆ. ನಮಸ್ಕಾರ ಸರ್. ರಾಗಿ ಪರವಾಗಿಲ್ಲ. ಪ್ರಶ್ನೆ ಕೇಳ್ತೀನಿ. ಈಗ ಕಡಿಬೇಕಾದ್ರೆ ಎಷ್ಟು ನೀರು ಬೇಕಾಗುತ್ತೆ ಗೊತ್ತಾ? 5,000 ಹೇಳ್ತೀರಾ? 1 kg ಅಕ್ಕಿ 500 ಲೀಟ್ರ್ 80%. ಅದರಲ್ಲಿ ನಾವು 5,000 ಲೀಟ್ರ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಈಗ ಹೈಡ್ರೋಪೋನಿಕ್ ಅಂತ ನೀವು ಕೇಳಿರ್ತೀರಿ. ಹೈಡ್ರೋಪೋನಿಕ್ ಬಹಳಷ್ಟು ಕಡೆ ಜೊತೆಗೆ
ಮುಖ್ಯವಾಗಿ ಈ ಕೋಲಾರ, ತುಮಕೂರು, ಈವನ್ ದೇವನಹಳ್ಳಿಗೆಲ್ಲ ಹೋದಾಗ ಈಗ ಆ ತಂತ್ರಜ್ಞಾನಕ್ಕೋಸ್ಕರ ನಾವು ಈ ಹೈಡ್ರೋಪೋನಿಕ್ ತಂತ್ರಜ್ಞಾನವನ್ನ ನಾವು ಉಪಯೋಗಿಸ್ಬೋದು. ಅದೇ ಈ ಪಾಲಿಹೌಸ್ ತಂತ್ರಜ್ಞಾನದಲ್ಲಿ ನಾವೇನಾದರೂ ಏನು ಟೊಮಟೊ ಬೆಳಿತೀವಿ ಅಂದರೆ 40 ಲೀಟರ್ ಭೂಮಿಯಲ್ಲಿ ಪಾಲಿಹೌಸಲ್ಲಿ. ಅದೇ ನಾವು ಹೈಡ್ರೋಪೋನಿಕ್ ತಂತ್ರಜ್ಞಾನವನ್ನು ನಾವು ಉಪಯೋಗಿಸ್ಕೊಂಡ್ರೆ ನಾವು ಬರೀ 6 ರಿಂದ 10 ಲೀಟ್ರಲ್ಲಿ 1 kg ಟೊಮೆಟೊವನ್ನು ಬೆಳಿಬೋದು. ಇದು ಬೇಗ ಬಿಡ್ತಾ ಇದೆ. ಈಗ ಒಂದು 8 ದಿವಸ ಆಯ್ತು ಅಷ್ಟೇ. ಇದಕ್ಕೆ ಬಿಡ್ತಾ ಇದೆ. ಇದರಲ್ಲಿ ಪೋಷಕಾಂಶಗಳ ದ್ರಾವಣ ಇರುತ್ತೆ. ಪೋಷಕಾಂಶಗಳನ್ನು ಇದನ್ನು ನೀಡ್ಕೊಂಡು ಬೆಳೀತಾ ಹೋಗುತ್ತೆ. ಈಗ ನಾವು ಕೃಷಿ ಮೇಳಕ್ಕೋಸ್ಕರ ಇದು ಹಾಕ್ತಿದ್ದೀವಿ. ಕೃಷಿ ಮೇಳ ನವೆಂಬರ್ 13ರಿಂದ ನವೆಂಬರ್ 16 ದಯವಿಟ್ಟು ಬನ್ನಿ. ಅವಾಗ ನಿಮಗೆ ದೊಡ್ಡ ಎಲ್ಲ ಬಂದಿರುತ್ತೆ. ಈಗ ಉದಾಹರಣೆಗೆ ಬ್ಯಾನರ್ ಕೆಳಗೆ ಅಂತ ಒಂದು ಬೆಳೆಗಳನ್ನು ನಾವು ಈ ಒಂದು ಆಧುನಿಕ ಉದ್ಯಾನವನದಲ್ಲಿ ನಾವು ರೈತರಿಗೋಸ್ಕರ ಇಲ್ಲಿ ನಾವು ಈ ಒಂದು ಬೆಳೆಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಏಕದಳ ಬೆಳೆಗಳು ಕೂಡ ನಾವು ರೈತರಿಗೋಸ್ಕರ ಈ ಒಂದು ಕೃಷಿ ಮೇಳದಲ್ಲಿ ಕೂಡ ಈ ಉದಾಹರಣೆಗೆ ನಾವು ಇಲ್ಲಿ ಈ ಒಂದು ತಳಿಗಳ ಬೇರೆ ಬೇರೆ ತಳಿಗಳು, ಅವಧಿಗಳು ಮತ್ತು ಬೇರೆ ಒಂದು ಬೆಳೆಗಳ ಬಗ್ಗೆ ಕೂಡ ನಾವು ಇಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ರೈತರಿಗೋಸ್ಕರ ಇಲ್ಲಿ ಒಂದು ಬ್ರೌನ್ ಟಾಪ್ ಅಂತಾರೆ, ಬ್ರೌನ್ ಟಾಪ್ ಅಂತ. ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ 12 ಕ್ವಿಂಟಲ್ 1 ಎಕರೆ ಬರುತ್ತೆ. 12 ಕ್ವಿಂಟಲ್ 1 ಎಕರೆಗೆ. ಇದ್ಲು ಯಾಕೆ ತುಂಬಿದ್ವಿ, ಏನಾರ ಕೆಮಿಕಲ್ಸ್ ಬಂದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಈ ರೀತಿಯಾಗಿ ಪದರ ಪದರ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಬೋರ್ವೆಲ್ನ ಒಂದು ಕೊಳವೆ ಮರುಪೂರ್ಣ ಯಾವ ರೀತಿ ಮಾಡ್ಬೇಕಂತೇಳಿ ನಮ್ಮ ಒಂದು ಪುಷ್ಟಿ ಬೇಸಾಯ ಪ್ರಯೋಜನದಿಂದ ಈ ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಿದೆ. ಮುಂದಿನ ವಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಪಂಚಮಕ್ಕೆ ನಮ್ಮ ಪುಷ್ಟಿ ಬೇಸಾಯದ ಬಂದು ಫರ್ನಿಚರ್ ರೈತರಿಗೆ ಏನು ಉಪಯೋಗ ಆಗುವಂತ ಉಪಯೋಗ ಮಾಡ್ಕೋಬಹುದು. ಬೇರೆ ಬೇರೆ ಜಾತಿ ಗಿಡಗಳನ್ನ ರೈತರು ಹೊರಗಡೆ ಇಲ್ಲಿಂದ ತಗೊಂಡೋಗ್ಬಿಟ್ಟು ಅವ್ರು ಬೇರೆ ಬೇರೆ ಹೊರಗಡೆ ನೆಟ್ಟು ಅದರ ಹಾಕಿ ಸ್ಟ್ರಕ್ಚರ್ ಅದೇ ಥರ ಡೆವಲಪ್ ಆಗಿರುತ್ತೆ. ವ್ಯಾಸ್ಕೋದ ಸ್ಟ್ರಕ್ಚರ್ ಅಂತ. ಸೊ ಅದಕ್ಕೋಸ್ಕರ ಈ ಪಿಕ್ನ ಏನು ಮಾಡ್ತೀವಿ ಅಂದರೆ ಈ ಇಕಾಲಜಿ ಅಂದರೆ ಈ ಸ್ಟೋನ್ಸ್ ಅಂದರೆ ಈಗ ಮರ ಹೋಯ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟು ಸುಮಾರು ಜಾತಿನ ಊಟ ಮಾಡ್ತೀವಿ.
ಹೊರಟೋಗ್ಬಿಡುತ್ತೆ ಅದಿಲ್ಲ. ಸೊ ಅದನ್ನ ಕೀಸ್ಟೋನ್ ಸ್ಪೀಶೀಸ್. ಇವೆಲ್ಲ ಈಗ 1 ವರ್ಷದಿಂದ ಎಲ್ಲ ಬಂದು ಅದು ಫಸ್ಟ್ ಇನಿಷಿಯಲ್ ಆಗಿ ಅಷ್ಟು ಫಾಸ್ಟ್ ಬೆಳೆಯುತ್ತೆ. ಅದು ಕೆಳಗಡೆ ಸಿಕ್ಕಾಪಟ್ಟೆ ಮುಳ್ಳು ಇದೆ. ಕೈ ಮುಟ್ಟಕ್ಕಾಗಲ್ಲ. ತುಂಬ ಎಲೆ ಕೆಳಗಡೆ ತುಂಬ ಮುಳ್ಳು. ಜಾಯಿಂಟ್ ಲಿಲ್ಲಿ ಅದು ನಮ್ಮದು ನಾರ್ಮಲ್ ಲೋಟ ಆ ಕಡೆ ಲೋಟ. ಇದು 2 ಬಗೆ ಆ ಕಡೆ ನಮ್ಮ ಮಾಮೂಲಿ